ಕಳೆದ 2 ದಿನಗಳ ಹಿಂದೆ ಅಂದ್ರೆ 10ನೇ ತಾರೀಕಿನಂದು ಪ್ರಧಾನಿ ಮೋದಿ ಬೆಂಗಳೂರಿಗೆ ಆಗಮಿಸಿದ್ರು. HAL ವಿಮಾನ ನಿಲ್ದಾಣದ ಬಳಿ ಅವರಿಗೆ ಅಭಿನಂದನಾ ಸಮಾರಂಭವನ್ನ ಬಿಜೆಪಿ ಏರ್ಪಡಿಸಿತ್ತು. ಈ ಸಂದರ್ಭದಲ್ಲಿ ಬಾಂಬ್ ಅನ್ನ ಇಟ್ಟಿರೋದಾಗಿ ಒಂದು ಹುಸಿ ಬಾಂಬ್ ಕರೆ ಬಂದಿತ್ತು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಲೋಹಿತ್ ಉತ್ತರ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಪೊಲೀಸರು ಅಲರ್ಟ್ ಆಗಿದ್ದಾರಾ ಇಲ್ವಾ ಅಂತ ನೋಡೋದಕ್ಕೆ ಕರೆ ಮಾಡಿದ್ದೆ ಅಂತ ಲೋಹಿತ್ ಹೇಳಿದ್ದಾರೆ. ಇನ್ನು ಈತನ ಮೆಂಟಲ್ ಕಂಡೀಷನ್ ಬಗ್ಗೆ ಮಾಹಿತಿಯನ್ನ ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಈತ ಮನೆಯಲ್ಲೂ ಕೂಡ ಚಿತ್ರ ವಿಚಿತ್ರವಾಗಿ ಆಡ್ತಿದ್ದಾನೆನ್ನುವಂತಹ ಮಾಹಿತಿಯನ್ನ ಆತನ ಕುಟುಂಬಸ್ಥರು ನೀಡಿದ್ದಾರೆ. ಮೇ 10ನೇ ತಾರೀಕಿನಂದು ಪ್ರಧಾನಿ ಮೋದಿ ಬೆಂಗಳೂರಿಗೆ ಆಗಮಿಸಿದ್ರು. HAL ವಿಮಾನ ನಿಲ್ದಾಣದ ಬಳಿ ಪಂಚರಾಜ್ಯ ಚುನಾವಣೆಯಲ್ಲಿ ಅಸ್ಸಾಂ, ಪುದುಚೇರಿ ಹಾಗೂ ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿದ್ದಕ್ಕೆ ರಾಜ್ಯ ಬಿಜೆಪಿಯವರು ಅಭಿನಂದನಾ ಸಮಾರಂಭವನ್ನ ಏರ್ಪಡಿಸಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಪೊಲೀಸರು ಅಲರ್ಟ್ ಆಗಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಪ್ರಧಾನಿಯವರು ಭಾಗವಹಿಸಿದ್ದಂತಹ ಕಾರ್ಯಕ್ರಮದಲ್ಲಿ ಬಾಂಬ್ ಇಟ್ಟಿದ್ದೀನಿ ಅಂತ ಆತ ಹೇಳಿದ್ದಾನೆ. ಜೊತೆಗೆ ಆತನ ಮೆಂಟಲ್ ಕಂಡೀಷನ್ ಸರಿ ಇಲ್ಲ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆತ ಮಾನಸಿಕ ಅಸ್ವಸ್ಥನ ಅಥವಾ ಅವನಿಗೆ ನಿಜವಾಗ್ಲೂ ಮೆಂಟಲ್ ಕಂಡೀಷನ್ ಸರಿ ಇಲ್ವಾ? ಪೊಲೀಸರ ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳು ಗೊತ್ತಾಗ್ತಿದೆ ಶಿವಕುಮಾರ್? ಪ್ರತೀಕ್ಷಾ, ಸದ್ಯ ಕಳೆದ 2 ದಿನಗಳಿಂದಲೂ ಕೂಡ ಕೋಮಂಗಲ ಪೊಲೀಸರು ಆರೋಪಿ ಲೋಹಿತ್ ನನ್ನ ಅರೆಸ್ಟ್ ಮಾಡಿ ಆತನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯ ಪೊಲೀಸರು ಯಾಕೆ ಈ ರೀತಿಯಾಗಿ ಮಾಡಿದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಪ್ರಧಾನಿಗಳು ಬರುವಂತ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಗಳು ಎಷ್ಟು ಅಲರ್ಟ್ ಇದ್ದಾರೆ ಅಂತೇಳಿ ಕೇಳಿಕ್ಕೆ ಈ ರೀತಿಯಾಗಿ ಮಾಡಿದಾಗ ಹೇಳ್ತಿದ್ದಾನೆ. ಅಷ್ಟೇ ಅಲ್ಲದೆ ಆತನಿಗೆ ಸಿಬಿಐ ಡೈರೆಕ್ಟರ್ ಕೂಡ ಗೊತ್ತು, NCB ಡೈರೆಕ್ಟರ್ ಗೊತ್ತು, ಸಿಟಿ ಪೊಲೀಸ್ ಕಮಿಷನರ್ ಕೂಡ ಗೊತ್ತು ನನಗೆ ಅನ್ನೋ ರೀತಿಯಲ್ಲಿ ಉದ್ದಟಾಟರ ಸ್ತನವನ್ನ ಕೂಡ ತೋರ್ತಿರುವಂತದ್ದು. ಈ ಹಿಂದೆ ಕೂಡ 2-3 ಬಾರಿ ಇದೇ ರೀತಿಯಾಗಿ ಮೇಲ್ಗಳನ್ನ ಮಾಡುವಂತ ಕೆಲಸವನ್ನ ಲೋಹಿತ್ ಮಾಡಿದ್ದ ಅನ್ನೋದು ಗೊತ್ತಾಗ್ತಿತ್ತು. ಈತ ಪ್ರತಿಷ್ಠಿತ ಅಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಉನ್ನತ ಮಟ್ಟದ ಅಧಿಕಾರಿಗಳ ಮೊಬೈಲ್ ನಂಬರ್ ಅನ್ನು ಆನ್ಲೈನ್ ಮೂಲಕ ಪಡೆದಿರ್ತಾನೆ. ಗೂಗಲ್ ನಲ್ಲಿ ಸರ್ಚ್ ಮಾಡುವಂತದ್ದಾಗಿರ್ಬೋದು. ಜೊತೆಗೆ ಜಸ್ಟ್ ಡೈಲ್ಗೆ ಕಾಲನ್ನ ಮಾಡಿ ಹಿರಿಯ ಅಧಿಕಾರಿಗಳ ಸರ್ಕಾರಿ ನಂಬರ್ ಗಳನ್ನ ಪಡ್ಕೊಂಡು ಅವ್ರಿಗೆ ಬಾಂಬ್ ಥ್ರೆಟ್ ಕರೆಗಳನ್ನು ಕೂಡ ಹಿಂದೆ 2-3 ಬಾರಿ ಮಾಡಿರುವಂತದ್ದು ಗೊತ್ತಾಗಿರುವಂತದ್ದು. ಮೊನ್ನೆ ಕಳೆದ ಭಾನುವಾರ ಬೆಳಗ್ಗೆ 8:30 ಸುಮಾರಿಗೆ ಲೋಹಿತ್ ನನ್ನ ಕೋಮಂಗಲ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ. ಅವತ್ತಿನ ದಿನ ಬೆಳಗಿನ ಜಾವ ಈತ ನೇರವಾಗಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದಂತವನು HAL ಹಾಗೂ ಆರ್ಟ್ ಆಫ್ ಲಿವಿಂಗ್ ಬಳಿ ಸ್ಫೋಟ ಮಾಡೋದಾಗಿ ಹೇಳಿರ್ತಾನೆ. ಆದ್ರೆ ಹಿಂದಿನ ದಿನಾನೇ ಈತ ಅಧಿಕಾರಿಗಳ ಸರ್ಕಾರಿ ನಂಬರ್ಗೆ ಮೇಲನ್ನ ಮಾಡಿದ್ದ ಅನ್ನೋ ವಿಚಾರಗಳು ಕೂಡ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಹಿತ್ ನನ್ನ 2 ದಿನಗಳಿಂದ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಲೋಹಿತ್ ಅವರ ಕುಟುಂಬಸ್ಥರ ವಿಚಾರಣೆಯನ್ನ ನಡೆಸಿ ಹೇಳಿಕೆಯನ್ನ ಪೊಲೀಸ್ ಅಧಿಕಾರಿಗಳು ದಾಖಲು ಮಾಡಿರುವಂತದ್ದು. ಅವರ ಕುಟುಂಬಸ್ಥರ ವಿಚಾರಣೆ ವೇಳೆಯಲ್ಲಿ ಕೆಲವೊಂದಷ್ಟು ಮಹತ್ವದ ವಿಚಾರಗಳು ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿರುವಂತದ್ದು. ಈತ ಮಾನಸಿಕ ಸಮಸ್ಯೆಯಿಂದ ಬಳಲ್ತಿದ್ದಾನೆ. ಜೊತೆಗೆ ಈತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಿ ವಾಪಸ್ ಮನೆಗೆ ಕರ್ಕೊಂಡ್ಬಂದು ಈತನಿಗೆ ಮೆಡಿಸಿನ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಳಲ್ಲ ಅಂತೇಳಿ ಕುಟುಂಬಸ್ಥರ ಜೊತೆ ಜಗಳವನ್ನು ಆಡುವಂತದ್ದು, ತಡರಾತ್ರಿ ಎದ್ದು ಜೋರಾಗಿ ಕಿರ್ಚಿಕೊಳ್ಳುವಂತದ್ದು, ರಿಯಾಬ್ ಸೆಂಟರ್ಗೆ ಹಾಕಿದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಕಿರಿಕನ್ನ ಮಾಡ್ಕೊಂಡಿದ್ದ ಅಂತ ಮಾಹಿತಿ ಇದೆ. ಕಳೆದ 2-3 ತಿಂಗಳ ಹಿಂದಷ್ಟೇ ರಿಯಾಬ್ ಸೆಂಟರ್ ಇಂದ ಲೋಹಿತ್ ಮನೆಗೆ ಬಂದಿರುವಂತಹ ವಿಚಾರ ಗೊತ್ತಾಗಿರೋದ್ರ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಸದ್ಯ ಆತನಿಗೆ ಚಿಕಿತ್ಸೆ ನೀಡಿದಂತ ವೈದ್ಯಾಧಿಕಾರಿಗಳು ಏನಿದ್ದಾರೆ ಅವರಿಂದ ರಿಪೋರ್ಟ್ ಅನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಈತ ಏನಿದ್ದಾನೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದಂತ ಲೋಹಿತ್ ಕರೆ ಮಾಡಿದಂತ ನಂತರದಲ್ಲಿ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಹೊಸೂರು ರಸ್ತೆಯಲ್ಲಿ ಬರುವಂತ ಚರ್ಚ್ ಹಾಗೂ ಮಸೀದಿಗಳಿಗೆ ಹೋಗಿ ಪ್ರಾರ್ಥನೆಯನ್ನ ಮಾಡ್ಕೊಂಡ್ ಬಂದಿರ್ತಾನೆ. ಯಾವಾಗ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಬರುತ್ತೆ ಈತನ ನಂಬರ್ ಅನ್ನ ಟ್ರ್ಯಾಕ್ ಮಾಡಿ ಆರೋಪಿಯನ್ನ ಕರ್ಕೊಂಡ್ಬಂದು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.